ಅದು ಬೀದರ್ನ ಅತಿ ದೊಡ್ಡ ಸಹಕಾರಿ ಸಕ್ಕರೆ ಕಾರ್ಖಾನೆ. ಆದರೆ ರಾಜಕೀಯ ಕಿತ್ತಾಟದಿಂದಾಗಿ ಸಕ್ಕರೆ ಕಾರ್ಖಾನೆ ಓಪನ್ ಆಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಇದರಿಂದ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭವಾಗುತ್ತಾ? ರಾಜಕೀಯ ಜಟಪಟಿ, ಅನ್ನದಾತರು ಪರದಾಟ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯ ರಾಜಕೀಯ ನಾಯಕರ ಕಿತ್ತಾಟಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ. ಹಲವು ವರ್ಷಗಳಿಂದ ಕಾರ್ಖಾನೆ ಬಂದಾಗಿದ್ದು ಪರದಾಟ ನಡೆಸುತ್ತಿದ್ದಾರೆ. 25,000ಕ್ಕೂ ಅಧಿಕ ರೈತರ ಸದಸ್ಯರನ್ನು ಹೊಂದಿರುವ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ಕಬ್ಬು ಬೆಳೆಗಾರರು ಒತ್ತಾಯಿಸಿದ್ದಾರೆ. ಬೀದರ್ ಹುಮನಾಬಾದ್ ಮುಖ್ಯ ರಸ್ತೆ ಹಳ್ಳಿಕೇಡ ಬಳಿ ಇರುವ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಸರ್ಕಾರ ಪುನರಾರಂಭಿಸಬೇಕಾಗಿದೆ. ರೈತರು ಅಷ್ಟೇ ಅಲ್ಲ, ಸಕ್ಕರೆ ಕಾರ್ಖಾನೆ ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರ ಬದುಕು ಕೂಡ ದುರಸ್ತವಾಗಿದೆ. ನೂರಾರು ಕಾರ್ಮಿಕರ ಸಂಬಳ ಇನ್ನೂ ಕೂಡ ಬಂದಿಲ್ಲ. ಬರೋಬ್ಬರಿ 90 ಕೋಟಿಗೂ ಅಧಿಕ ಸಂಬಳ ಬಾಕಿ ಉಳಿಸಿಕೊಂಡಿದೆ. ತಕ್ಷಣವೇ ಸರ್ಕಾರ ಬಡಪಾಯಿ ಕಾರ್ಮಿಕರು ಮತ್ತು ರೈತರ ಹಿತ ಕಾಪಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈಶ್ವರ್ ಖಂಡ್ರೆ ಹತ್ರ ಹೋಗಿ, ಸರ್ ಈ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು, ಈ ಫ್ಯಾಕ್ಟ್ರಿ ಲೀಸ್ ಕೊಡಿ ಸರ್, ಲೀಸ್ ಕೊಡೋದೇ ಇದ್ದಾಗ ಈ ಫ್ಯಾಕ್ಟ್ರಿ NCDSಲಿಂದ ಲೋನ್ ತಂದು ನಮ್ಮ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಅವ್ರು 1 ವರ್ಷದಿಂದ ಪಾಸಿಟಿವ್ ಆಗಿ ಹ್ಞೂ ಹಾ ಅನ್ಕೋತಾ ಕೂಡ ನಾವು ಮಾಡ್ತೀವಿ ಅನ್ಕೋತ ಬಂದಾರೆ. ಈ ಮೊನ್ನೆಂದು ಒಂದು ಮೀಟಿಂಗ್ದಾಗ ಏನಾಯ್ತು ಅಂತಂದರೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿರಿ, ನಮ್ಮವ್ರು ಒಪ್ತಾ ಇಲ್ಲ DC ಬ್ಯಾಂಕ್ದವರು, ನೀವು ಒಂದೇ ಟೈಮ್ದಾಗ ಮಾಡ್ಬೇಕಾದ್ರೆ ನಾವು CM ಬಲ್ಲಿ ಹೋಗೋಣ, ಮತ್ತು CM ಬಲ್ಲಿ ಹೋಗಿ ಏನಪ್ಪ ಅಂದರೆ NCDSಲ್ಲಿ ಸಾಲ ತಂದು ಎಲ್ಲ ಸಾಲ ಆಗ್ತಾವ ಅಂತ ಹೇಳ್ಕೊಂಡು ಮಾತು ಅವರೇ ಹೇಳಿದ್ರು. ನಾನೇ CM ಬಲ್ಲಿ ಟೈಮ್ ತೋತಾ ಅಂದವರು ಇವತ್ತಿನ ದಿವಸ 2 ತಿಂಗಳಾಯಿತು, ಟೈಮ್ ಬಿ ಇಲ್ಲ, ಅವ್ರು ಭೇಟಿ ಬಿ ಇಲ್ಲ, ಮಾತು ಬಿ ಇಲ್ಲ, ನಾವು ಫೋನ್ ಹಚ್ಚಲಿ ಎತ್ತಲಿಲ್ಲ. ರೈತರು ನೆರೆಯ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹಾಗೂ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಒಟ್ಟಿನಲ್ಲಿ ಸಾವಿರಾರು ರೈತ ಕುಟುಂಬಸ್ಥರು, ಕಾರ್ಮಿಕರು, ನೌಕರರು ಈ ಕಾರ್ಖಾನೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಕಾರ್ಖಾನೆಗೆ ಬೀಗ ಹಾಕಿದ ಕಾರಣ ನೌಕರರು ಕಣ್ಣೀರು ಹಾಕುತ್ತಿದ್ದಾರೆ. ಕಬ್ಬು ಬೆಳೆಗಾರರು ಕಬ್ಬು ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಲಾದರೂ ರೈತರ ಜೀವನಾಡಿಯಾಗಿರುವ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಆರಂಭಿಸುತ್ತಾರಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಅದು ಬೀದರ್ನ ಅತಿ ದೊಡ್ಡ ಸಹಕಾರಿ ಸಕ್ಕರೆ ಕಾರ್ಖಾನೆ. ಆದರೆ ರಾಜಕೀಯ ಕಿತ್ತಾಟದಿಂದಾಗಿ ಸಕ್ಕರೆ ಕಾರ್ಖಾನೆ ಓಪನ್ ಆಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಇದರಿಂದ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭವಾಗುತ್ತಾ? ರಾಜಕೀಯ ಜಟಪಟಿ, ಅನ್ನದಾತರು ಪರದಾಟ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯ ರಾಜಕೀಯ ನಾಯಕರ ಕಿತ್ತಾಟಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ. ಹಲವು ವರ್ಷಗಳಿಂದ ಕಾರ್ಖಾನೆ ಬಂದಾಗಿದ್ದು ಪರದಾಟ ನಡೆಸುತ್ತಿದ್ದಾರೆ. 25,000ಕ್ಕೂ ಅಧಿಕ ರೈತರ ಸದಸ್ಯರನ್ನು ಹೊಂದಿರುವ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ಕಬ್ಬು ಬೆಳೆಗಾರರು ಒತ್ತಾಯಿಸಿದ್ದಾರೆ. ಬೀದರ್ ಹುಮನಾಬಾದ್ ಮುಖ್ಯ ರಸ್ತೆ ಹಳ್ಳಿಕೇಡ ಬಳಿ ಇರುವ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಸರ್ಕಾರ ಪುನರಾರಂಭಿಸಬೇಕಾಗಿದೆ. ರೈತರು ಅಷ್ಟೇ ಅಲ್ಲ, ಸಕ್ಕರೆ ಕಾರ್ಖಾನೆ ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರ ಬದುಕು ಕೂಡ ದುರಸ್ತವಾಗಿದೆ. ನೂರಾರು ಕಾರ್ಮಿಕರ ಸಂಬಳ ಇನ್ನೂ ಕೂಡ ಬಂದಿಲ್ಲ. ಬರೋಬ್ಬರಿ 90 ಕೋಟಿಗೂ ಅಧಿಕ ಸಂಬಳ ಬಾಕಿ ಉಳಿಸಿಕೊಂಡಿದೆ. ತಕ್ಷಣವೇ ಸರ್ಕಾರ ಬಡಪಾಯಿ ಕಾರ್ಮಿಕರು ಮತ್ತು ರೈತರ ಹಿತ ಕಾಪಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈಶ್ವರ್ ಖಂಡ್ರೆ ಹತ್ರ ಹೋಗಿ, ಸರ್ ಈ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು, ಈ ಫ್ಯಾಕ್ಟ್ರಿ ಲೀಸ್ ಕೊಡಿ ಸರ್, ಲೀಸ್ ಕೊಡೋದೇ ಇದ್ದಾಗ ಈ ಫ್ಯಾಕ್ಟ್ರಿ NCDSಲಿಂದ ಲೋನ್ ತಂದು ನಮ್ಮ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಅವ್ರು 1 ವರ್ಷದಿಂದ ಪಾಸಿಟಿವ್ ಆಗಿ ಹ್ಞೂ ಹಾ ಅನ್ಕೋತಾ ಕೂಡ ನಾವು ಮಾಡ್ತೀವಿ ಅನ್ಕೋತ ಬಂದಾರೆ. ಈ ಮೊನ್ನೆಂದು ಒಂದು ಮೀಟಿಂಗ್ದಾಗ ಏನಾಯ್ತು ಅಂತಂದರೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿರಿ, ನಮ್ಮವ್ರು ಒಪ್ತಾ ಇಲ್ಲ DC ಬ್ಯಾಂಕ್ದವರು, ನೀವು ಒಂದೇ ಟೈಮ್ದಾಗ ಮಾಡ್ಬೇಕಾದ್ರೆ ನಾವು CM ಬಲ್ಲಿ ಹೋಗೋಣ, ಮತ್ತು CM ಬಲ್ಲಿ ಹೋಗಿ ಏನಪ್ಪ ಅಂದರೆ NCDSಲ್ಲಿ ಸಾಲ ತಂದು ಎಲ್ಲ ಸಾಲ ಆಗ್ತಾವ ಅಂತ ಹೇಳ್ಕೊಂಡು ಮಾತು ಅವರೇ ಹೇಳಿದ್ರು.
ನಾನೇ ಸಿ ಎಮ್ ಅಲ್ಲಿ ಟೈಮ್ ತೋತಾ ಅಂದವರು ಇವತ್ತಿನ ದಿವಸ 2 ತಿಂಗಳಾಯಿತು, ಟೈಮ್ ಬಿ ಇಲ್ಲ, ಅವ್ರು ಭೇಟಿ ಬಿ ಇಲ್ಲ, ಮಾತು ಬಿ ಇಲ್ಲ, ನಾವು ಫೋನ್ ಹಚ್ಚಲಿ ಎತ್ತಲಿಲ್ಲ. ರೈತರು ನೆರೆಯ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹಾಗೂ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಒಟ್ಟಿನಲ್ಲಿ ಸಾವಿರಾರು ರೈತ ಕುಟುಂಬಸ್ಥರು, ಕಾರ್ಮಿಕರು, ನೌಕರರು ಈ ಕಾರ್ಖಾನೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಕಾರ್ಖಾನೆಗೆ ಬೀಗ ಹಾಕಿದ ಕಾರಣ ನೌಕರರು ಕಣ್ಣೀರು ಹಾಕುತ್ತಿದ್ದಾರೆ. ಕಬ್ಬು ಬೆಳೆಗಾರರು ಕಬ್ಬು ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಲಾದರೂ ರೈತರ ಜೀವನಾಡಿಯಾಗಿರುವ BSSK ಸಕ್ಕರೆ ಕಾರ್ಖಾನೆ ಆರಂಭಿಸುತ್ತಾರಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಅದು ಬೀದರ್ನ ಅತಿ ದೊಡ್ಡ ಸಹಕಾರಿ ಸಕ್ಕರೆ ಕಾರ್ಖಾನೆ. ಆದರೆ ರಾಜಕೀಯ ಕಿತ್ತಾಟದಿಂದಾಗಿ ಸಕ್ಕರೆ ಕಾರ್ಖಾನೆ ಓಪನ್ ಆಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಇದರಿಂದ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭವಾಗುತ್ತಾ? ರಾಜಕೀಯ ಜಟಪಟಿ, ಅನ್ನದಾತರು ಪರದಾಟ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯ ರಾಜಕೀಯ ನಾಯಕರ ಕಿತ್ತಾಟಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ. ಹಲವು ವರ್ಷಗಳಿಂದ ಕಾರ್ಖಾನೆ ಬಂದಾಗಿದ್ದು ಪರದಾಟ ನಡೆಸುತ್ತಿದ್ದಾರೆ. 25,000ಕ್ಕೂ ಅಧಿಕ ರೈತರ ಸದಸ್ಯರನ್ನು ಹೊಂದಿರುವ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ಕಬ್ಬು ಬೆಳೆಗಾರರು ಒತ್ತಾಯಿಸಿದ್ದಾರೆ. ಬೀದರ್ ಹುಮನಾಬಾದ್ ಮುಖ್ಯ ರಸ್ತೆ ಹಳ್ಳಿಕೇಡ ಬಳಿ ಇರುವ BSSK ಸಕ್ಕರೆ ಕಾರ್ಖಾನೆ ಸರ್ಕಾರ ಪುನರಾರಂಭಿಸಬೇಕಾಗಿದೆ. ರೈತರು ಅಷ್ಟೇ ಅಲ್ಲ, ಸಕ್ಕರೆ ಕಾರ್ಖಾನೆ ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರ ಬದುಕು ಕೂಡ ದುರಸ್ತವಾಗಿದೆ. ನೂರಾರು ಕಾರ್ಮಿಕರ ಸಂಬಳ ಇನ್ನೂ ಕೂಡ ಬಂದಿಲ್ಲ. ಬರೋಬ್ಬರಿ 90 ಕೋಟಿಗೂ ಅಧಿಕ ಸಂಬಳ ಬಾಕಿ ಉಳಿಸಿಕೊಂಡಿದೆ. ತಕ್ಷಣವೇ ಸರ್ಕಾರ ಬಡಪಾಯಿ ಕಾರ್ಮಿಕರು ಮತ್ತು ರೈತರ ಹಿತ ಕಾಪಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈಶ್ವರ್ ಖಂಡ್ರೆ ಅವ್ರ ಹತ್ರ ಹೋಗಿ, ಸರ್ ಈ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು, ಈ ಫ್ಯಾಕ್ಟ್ರಿ ಲೀಸ್ ಕೊಡಿ ಸರ್, ಲೀಸ್ ಕೊಡೋದೇ ಇದ್ದಾಗ ಈ ಫ್ಯಾಕ್ಟ್ರಿ NCDSಲಿಂದ ಲೋನ್ ತಂದು ನಮ್ಮ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಅವ್ರು 1 ವರ್ಷದಿಂದ ಪಾಸಿಟಿವ್ ಆಗಿ ಹ್ಞೂ ಹಾ ಅನ್ಕೋತಾ ಕೂಡ ನಾವು ಮಾಡ್ತೀವಿ ಅನ್ಕೋತ ಬಂದಾರೆ. ಈ ಮೊನ್ನೆ ಒಂದು ಮೀಟಿಂಗ್ದಾಗ ಏನಾಯ್ತು ಅಂತಂದ್ರೆ, ಕೋಲಿ 1 ಟೈಮ್ ಸೆಟಲ್ಮೆಂಟ್ ಮಾಡಿರಿ, ನಮ್ಮವ್ರು ಒಪ್ತಾ ಇಲ್ಲ DC ಬ್ಯಾಂಕ್ದವರು, ನೀವು ಒಂದೇ ಟೈಮ್ದಾಗ ಮಾಡ್ಬೇಕಾದ್ರೆ ನಾವು CM ಬಲ್ಲಿ ಹೋಗೋಣ, ಮತ್ತು CM ಬಲ್ಲಿ ಹೋಗಿ ಏನಪ್ಪ ಅಂದ್ರೆ NCDSಲ್ಲಿ ಸಾಲ ತಂದು ಎಲ್ಲ ಸಾಲ ಆಗ್ತಾವ ಅಂತ ತಿಳ್ಕೊಂಡು ಮಾತು ಅವರೇ ಹೇಳಿದ್ರು. ನಾನೇ CM ಬಲ್ಲಿ ಟೈಮ್ ತೋತಾ ಅಂದವರು ಇವತ್ತಿನ ದಿವಸ 2 ತಿಂಗಳಾಯಿತು, ಟೈಮ್ ಬಿ ಇಲ್ಲ, ಅವ್ರು ಭೇಟಿ ಬಿ ಇಲ್ಲ, ಮಾತು ಬಿ ಇಲ್ಲ, ನಾವು ಫೋನ್ ಹಚ್ಚಲಿ ಎತ್ತಲಿಲ್ಲ. ರೈತರು ನೆರೆಯ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹಾಗೂ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಒಟ್ಟಿನಲ್ಲಿ ಸಾವಿರಾರು ರೈತ ಕುಟುಂಬಸ್ಥರು, ಕಾರ್ಮಿಕರು, ನೌಕರರು ಈ ಕಾರ್ಖಾನೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಕಾರ್ಖಾನೆಗೆ ಬೀಗ ಹಾಕಿದ ಕಾರಣ ನೌಕರರು ಕಣ್ಣೀರು ಹಾಕುತ್ತಿದ್ದಾರೆ. ಕಬ್ಬು ಬೆಳೆಗಾರರು ಕಬ್ಬು ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಲಾದರೂ ರೈತರ ಜೀವನಾಡಿಯಾಗಿರುವ BSSK ಸಕ್ಕರೆ ಕಾರ್ಖಾನೆ ಆರಂಭಿಸುತ್ತಾರಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಅದು ಬೀದರ್ನ ಅತಿ ದೊಡ್ಡ ಸಹಕಾರಿ ಸಕ್ಕರೆ ಕಾರ್ಖಾನೆ. ಆದರೆ ರಾಜಕೀಯ ಕಿತ್ತಾಟದಿಂದಾಗಿ ಸಕ್ಕರೆ ಕಾರ್ಖಾನೆ ಓಪನ್ ಆಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಇದರಿಂದ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭವಾಗುತ್ತಾ? ರಾಜಕೀಯ ಜಟಪಟಿ, ಅನ್ನದಾತರು ಪರದಾಟ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯ ರಾಜಕೀಯ ನಾಯಕರ ಕಿತ್ತಾಟಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ. ಹಲವು ವರ್ಷಗಳಿಂದ ಕಾರ್ಖಾನೆ ಬಂದಾಗಿದ್ದು ಪರದಾಟ ನಡೆಸುತ್ತಿದ್ದಾರೆ. 25,000ಕ್ಕೂ ಅಧಿಕ ರೈತರ ಸದಸ್ಯರನ್ನು ಹೊಂದಿರುವ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ಕಬ್ಬು ಬೆಳೆಗಾರರು ಒತ್ತಾಯಿಸಿದ್ದಾರೆ. ಬೀದರ್ ಹುಮನಾಬಾದ್ ಮುಖ್ಯ ರಸ್ತೆ ಹಳ್ಳಿಕೇಡ ಬಳಿ ಇರುವ BSSK ಸಕ್ಕರೆ ಕಾರ್ಖಾನೆ ಸರ್ಕಾರ ಪುನರಾರಂಭಿಸಬೇಕಾಗಿದೆ. ರೈತರು ಅಷ್ಟೇ ಅಲ್ಲ, ಸಕ್ಕರೆ ಕಾರ್ಖಾನೆ ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರ ಬದುಕು ಕೂಡ ದುರಸ್ತವಾಗಿದೆ. ನೂರಾರು ಕಾರ್ಮಿಕರ ಸಂಬಳ ಇನ್ನೂ ಕೂಡ ಬಂದಿಲ್ಲ.
ಬರೋಬ್ಬರಿ 90 ಕೋಟಿಗೂ ಅಧಿಕ ಸಂಬಳ ಬಾಕಿ ಉಳಿಸಿಕೊಂಡಿದೆ. ತಕ್ಷಣವೇ ಸರ್ಕಾರ ಬಡಪಾಯಿ ಕಾರ್ಮಿಕರು ಮತ್ತು ರೈತರ ಹಿತ ಕಾಪಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈಶ್ವರ್ ಖಂಡ್ರೆ ಅವ್ರ ಹತ್ರ ಹೋಗಿ ಸರ್ ಈ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು, ಈ ಫ್ಯಾಕ್ಟ್ರಿ ಲೀಸ್ ಕೊಡಿ ಸರ್, ಲೀಸ್ ಕೊಡೋದೇ ಇದ್ದಾಗ ಈ ಫ್ಯಾಕ್ಟ್ರಿ NCDSಲಿಂದ ಲೋನ್ ತಂದು ನಮ್ಮ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಅವ್ರು 1 ವರ್ಷದಿಂದ ಪಾಸಿಟಿವ್ ಆಗಿ ಹ್ಞೂ ಹಾ ಅನ್ಕೋತಾ ಕೂಡ ನಾವು ಮಾಡ್ತೀವಿ ಅನ್ಕೋತ ಬಂದಾರೆ. ಈ ಮೊನ್ನಿಂದ ಒಂದು ಮೀಟಿಂಗ್ದಾಗ ಏನಾಯ್ತು ಅಂತಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿರಿ, ನಮ್ಮವ್ರು ಒಪ್ತಾ ಇಲ್ಲ DC ಬ್ಯಾಂಕ್ದವರು, ನೀವು ಒಂದೇ ಟೈಮ್ದಾಗ ಮಾಡ್ಬೇಕಾದ್ರೆ ನಾವು CM ಬಲ್ಲಿ ಹೋಗೋಣ, ಮತ್ತು CM ಬಲ್ಲಿ ಹೋಗಿ ಏನಪ್ಪ ಅಂದ್ರೆ NCDSಲ್ಲಿ ಸಾಲ ತಂದು ಎಲ್ಲ ಸಾಲ ಆಗ್ತಾವ ಅಂತ ತಿಳ್ಕೊಂಡು ಮಾತು ಅವರೇ ಹೇಳಿದ್ರು. ನಾನೇ CM ಬಲ್ಲಿ ಟೈಮ್ ತೋತಾ ಅಂದವರು ಇವತ್ತಿನ ದಿವಸ 2 ತಿಂಗಳಾಯಿತು, ಟೈಮ್ ಬಿ ಇಲ್ಲ, ಅವ್ರು ಭೇಟಿ ಬಿ ಇಲ್ಲ, ಮಾತು ಬಿ ಇಲ್ಲ, ನಾವು ಫೋನ್ ಹಚ್ಚಿ ಎತ್ತಲಿಲ್ಲ. ರೈತರು ನೆರೆಯ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹಾಗೂ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಒಟ್ಟಿನಲ್ಲಿ ಸಾವಿರಾರು ರೈತ ಕುಟುಂಬಸ್ಥರು, ಕಾರ್ಮಿಕರು, ನೌಕರರು ಈ ಕಾರ್ಖಾನೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಕಾರ್ಖಾನೆಗೆ ಬೀಗ ಹಾಕಿದ ಕಾರಣ ನೌಕರರು ಕಣ್ಣೀರು ಹಾಕುತ್ತಿದ್ದಾರೆ. ಕಬ್ಬು ಬೆಳೆಗಾರರು ಕಬ್ಬು ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಲಾದರೂ ರೈತರ ಜೀವನಾಡಿಯಾಗಿರುವ BSSK ಸಕ್ಕರೆ ಕಾರ್ಖಾನೆ ಆರಂಭಿಸುತ್ತಾರಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರ್ಕಲೆ,